ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರುಚಿ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಉತ್ತರ ಕರ್ನಾಟಕ ಜೋಳದ ರೊಟ್ಟಿನ ಸುಲಭವಾಗಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಗ್ಯಾಸ್ ಸ್ಟವ್ ಹಚ್ಕೊಳ್ಳೋಣ. ನಂತರ ಒಂದು ಪಾತ್ರೆ ಇಟ್ಕೊಳ್ಳೋಣ. ಅದಕ್ಕೆ 2 ಗ್ಲಾಸ್ ಮೆಜರ್ಮೆಂಟಲ್ಲಿ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಕುದಿಯೋಕೆ ಬಿಡೋಣ. ಅಲ್ಲಿವರೆಗೂ ನಾವು ಹಿಟ್ಟು ಸೋಸ್ಕೊಳ್ಳೋಣ. ಹಿಟ್ಟು ಸೋಸ್ಕೊಂಡು ನಾನು ಒಂದು 15 ರೊಟ್ಟಿಗೆ ಆಗೋಷ್ಟು ಹಿಟ್ಟನ್ನ ತಗೊಂಡಿದ್ದೀನಿ. ನಂತರ ಹಿಟ್ಟನ್ನ ಈ ಥರ ರೌಂಡಾಗಿ ಮಾಡ್ಕೋಬೇಕು. ಇವಾಗ ನೀರು ಕುದಿ ಬಂದೈತೆ. ನೀರನ್ನ ತೆಗೆದುಕೊಳ್ಳೋಣ. ತಗೊಂಡು ಅಲ್ಲಿವರೆಗೂ ಹೆಂಚನ್ನ ಕಾಯಕ್ಕೆ ಇಡೋಣ. ಅಲ್ಲಿವರೆಗೂ ಹಿಟ್ಟನ್ನ ಹಾಕ್ಕೊಳ್ಳೋವರೆಗೂ ಹೆಂಚು ಕಾಯುತ್ತೆ. ಈ ಥರ ಒಂದು ಸಣ್ಣ ಸ್ಪೂನ್ ತೊಗೊಂಡು ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ಕೈಯಿಂದನೇ ನಾದ್ಕೊಳ್ಳೋಣ. ಬಿಸಿ ಇರುತ್ತೆ, ನೋಡ್ಕೊಂಡು ನಾದ್ಕೊಳ್ಳಿ. ಚೆನ್ನಾಗಿ ಅದಕ್ಕೆ ಬರೋವರೆಗೂ ಬಿಸಿ ಇರುವಾಗಲೇ ನಾದ್ಕೊಂಡ್ಬಿಡ್ಬೇಕು, ಅಂದರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಹದವಾಗಿ ನಾದ್ಕೋಬೇಕು ಹಿಟ್ಟನ್ನ. ನಾದ್ಕೊಂಡ್ಬಿಟ್ಟು ಅದನ್ನು ಇವಾಗ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ರೊಟ್ಟಿಗೆ ಹಚ್ಚೋಕ್ಕೆ ಅಂತಲೇ ನಾನೊಂದು ಸಣ್ಣದ ಪ್ಲೇಟಲ್ಲಿ ಹಿಟ್ಟು ತೊಗೊಂಡಿದ್ದೀನಿ. ನಂತರ ಅದೇ ಪಾತ್ರೆಗೆ ಒಂದು ಕಾಟನ್ ಬಟ್ಟೆ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ರೊಟ್ಟಿಗೆ ಹಚ್ಚಕ್ಕೆ ಬೇಕಲ್ಲ ಆಮೇಲೆ. ಅವನ್ನು ಇವಾಗ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ಇವೆಲ್ಲ ಸೈಡಲ್ಲಿ ಎತ್ತಿಟ್ಕೊಂಡು ಈ ಥರ ಒಂದು ಲಟ್ಟಣಿಗೆ ರೊಟ್ಟಿಗಂತಲೇ ಲಟ್ಟಣಿಗೆ ಬರುತ್ತೆ. ಆ ಲಟ್ಟಣಿಗೆ ನಾನು ಮುಂಚೆನೇ 2 ಕವರ್ನ ಸುತ್ತಿಟ್ಟಿದ್ದೆ, ಯಾಕಂದರೆ ಡೈಲಿ ರೊಟ್ಟಿ ಮಾಡೋಕ್ಕೆ ನಾನು ಅದೇ ಯೂಸ್ ಮಾಡ್ತೀನಿ. ಈ ಥರ ಹಿಟ್ಟು ತೊಗೊಳ್ಳೋದು, ಒಂದು ಅಂದಾಜಿನ ಮೇಲೆ ಹಿಟ್ಟು, ಅಂದರೆ ನಿಮಗೆ ತೆಳು ಬೇಕಾದರೆ ಕಡಿಮೆ, ದಪ್ಪ ರೊಟ್ಟಿ ಬೇಕಾದರೆ ಸ್ವಲ್ಪ ಹಿಟ್ಟು ಜಾಸ್ತಿನೇ ಇಟ್ಕೊಳ್ಳಿ. ನಾನು ತೆಳುವಾಗಿ ಮಾಡ್ತೀನಿ, ಯಾಕಂದರೆ ನಮ್ಮ ಮನೇಲಿ ದಪ್ಪ ರೊಟ್ಟಿ ತಿನ್ನೋಂಗಿಲ್ಲ. ಈ ಥರ ಹಿಟ್ಟು ಹಾಕ್ಕೋಬೇಕು. ಕೆಳಗಡೆ ಹಾಕ್ಕೊಂಡ್ಬಿಟ್ಟು ಲಟ್ಟಣಿಗೆ ತೊಗೊಂಡು ಇವಾಗ ಚೆನ್ನಾಗಿ ತೀಡ್ಕೋಬೇಕು. ಚೆನ್ನಾಗಿ ಬರುತ್ತೆ ರೊಟ್ಟಿ. ಕೈಯಿಂದ ಯಾರಿಗೆ ಬಡಿಯೋಕ್ಕೆ ಬರಲ್ವೋ, ಅಂದರೆ ತಟ್ಟಕ್ಕೆ ಯಾರಿಗೆ ಬರಲ್ವೋ ಅವರು ಈ ಥರ ತೀಡ್ಕೋಬೋದು ರೊಟ್ಟಿನ. ಚೆನ್ನಾಗಿ ಬರ್ತವೆ, ಯಾವುದೇ ರೀತಿಯಿಂದ ಹರಿಯೋದಿಲ್ಲ, ಏನಿಲ್ಲ, ಚೆನ್ನಾಗಿ ರೊಟ್ಟಿ ಬರ್ತವೆ ಮಾಡಿಕೊಂಡು. ಇವಾಗ ಹೆಂಚು ಕಾಯ್ದಿದೆ, ರೊಟ್ಟಿ ಹಾಕೋಣ. ರೊಟ್ಟಿ ಚೆನ್ನಾಗಿ ಸುಡಲಿ. ಈ ಥರ ಹೊಗೆ ಒಂಥರ ಗುಳ್ಳೆ ಥರ ಬಂದಾಗ ನಾವು ಅದೇ ಕಾಟನ್ ಬಟ್ಟೆ ಇಟ್ಟಿದ್ವಲ್ಲ, ಕಾಟನ್ ಬಟ್ಟೆಯಿಂದ ನೀರು ತೊಗೊಂಡು ನೀರನ್ನ ಹಚ್ಚಬೇಕು ರೊಟ್ಟಿಗೆ. ಮೆತ್ತಗೆ ಬರ್ತವೆ, ಚೆನ್ನಾಗಿ ಸುಡಬೇಕು ಅಲ್ಲಿವರೆಗೂ. ಎಲ್ಲೂ ಗ್ಯಾಪ್ ಬಿಡ್ದೇನೆ ಈ ಥರ ಚೆನ್ನಾಗಿ ರೊಟ್ಟಿ ತುಂಬ ನೀರು ಚೆನ್ನಾಗಿ ಹಚ್ಕೋಬೇಕು, ಅಂದರೆ ರೊಟ್ಟಿ ಚೆನ್ನಾಗಿ ಸುಟ್ಟುತ್ತವೆ. ಇವಾಗ ನೋಡಿ ರೊಟ್ಟಿ ಸುಡ್ತಾಯಿದೆ. ಈ ಥರ ಸುಟ್ಟ ಮೇಲೆ ತಿರುವಿ ಹಾಕಬೇಕು ರೊಟ್ಟಿನ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ರೊಟ್ಟಿ. ರೊಟ್ಟಿ ಚೆನ್ನಾಗಿ ಸುಡಲಿ, ನೋಡ್ಕೋಬೇಕು. ರೊಟ್ಟಿ ಚೆನ್ನಾಗಿ ಸುಡ್ತಾ ಇರಬೇಕು. ಯಾವ ಕಡೆನೂ ಯಾವುದೇ ರೀತಿಯಿಂದ ಸುಡದೆ ಈ ಥರ ರೊಟ್ಟಿ ಚೆನ್ನಾಗಿ ಸುಡಬೇಕು. ರೊಟ್ಟಿ ಮಾಡೋದಲ್ಲ, ರೊಟ್ಟಿನೂ ಸುಡೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಚೆನ್ನಾಗಿ ರೊಟ್ಟಿನ ಸುಡಬೇಕು. ರೊಟ್ಟಿ ಚೆನ್ನಾಗಿ ಸುಟ್ಟರೆ ಟೇಸ್ಟಿಯಾಗಿರುತ್ತೆ. ಸುಡಬೇಕು. ಇವಾಗ ನೋಡಿ ಚೆನ್ನಾಗಿ ಸುಡ್ತಾಯಿದ್ದೀನಿ. ತಿರುವಾಗಿ ರೊಟ್ಟಿನ ಚೆನ್ನಾಗಿ ಸುಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ರೊಟ್ಟಿ. ಈ ಥರ ಬರ್ತವೆ. ಮತ್ತೆ ಒಂದು ರೊಟ್ಟಿ ಹಾಕ್ಕೊಳ್ಳೋಣ. ಇವಾಗ ಮಾಡಿಟ್ಟಿದ್ದೆ ರೊಟ್ಟಿನ ನೋಡಿ, ಅದನ್ನು ಕೂಡ ತಿರುವಿ ಹಾಕೋಣ. ರೊಟ್ಟಿನ ತಿರುವಿ ಹಾಕ್ಕೊಂಡು ಚೆನ್ನಾಗಿ ಸುಡೋದಕ್ಕೆ ಬಿಡೋಣ. ಸುಡ್ತಾಯಿದೆ ರೊಟ್ಟಿ. ಯಾರಿಗೆಲ್ಲ ರೊಟ್ಟಿ ತಟ್ಟಕ್ಕೆ ಬರಲ್ವೋ ಅವರು ಒಂದು ಸಾರಿ ಈ ಥರ ಲಟ್ಟಣಿಯಿಂದ ಲಟ್ಸೋಕ್ಕೆ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಬರ್ತವೆ. ಕೈಯಿಂದ ರೊಟ್ಟಿ ತಟ್ಟಲೇಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ರೊಟ್ಟಿನ ಈಗ ಮಾಡ್ಕೋಬೋದು ಲಟ್ಟಣಿಗೆಯಿಂದ. ನೋಡಿ ರೊಟ್ಟಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ. ಈ ಥರ ಬಿಸಿ ರೊಟ್ಟಿ ಕಾಳು ಪಲ್ಯ ಜೊತೆ ನೆಂಚ್ಕೊಳ್ಳೋಕ್ಕೆ ಶೇಂಗದ ಕಾಳು ಎಲ್ಲ ಥರನೂ ಇಟ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಪ್ಲೀಸ್.